ಹಾಯ್ ಫ್ರೆಂಡ್ಸ್, JR ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಟ ಶ್ರೀಧರ್ ಅವರು ಅಭಿನಯಿಸಿರುವ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಅಮೃತಗಳಿಗೆ. ಈ ಚಿತ್ರವು 1984ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಎರಡನೆಯ ಚಿತ್ರ ಇಂದಿನ ರಾಮಾಯಣ. ಈ ಚಿತ್ರವು 1984ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಮೂರನೆಯ ಚಿತ್ರ ಪ್ರೀತಿ ವಾತ್ಸಲ್ಯ. ಈ ಚಿತ್ರವು 1984ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ನಾಲ್ಕನೆಯ ಚಿತ್ರ ಬ್ರಹ್ಮಗಂಟು. ಈ ಚಿತ್ರವು 1985ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಐದನೆಯ ಚಿತ್ರ ಸುಂದರ ಸ್ವಪ್ನಗಳು. ಈ ಚಿತ್ರವು 1986ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಆರನೆಯ ಚಿತ್ರ ಮೌನ ಗೀತೆ. ಈ ಚಿತ್ರವು 1986ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಏಳನೆಯ ಚಿತ್ರ ಜೀವನ ಜ್ಯೋತಿ. ಈ ಚಿತ್ರವು 1987ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಎಂಟನೆಯ ಚಿತ್ರ ಭದ್ರಕಾಳಿ. ಈ ಚಿತ್ರವು 1987ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಒಂಬತ್ತನೆಯ ಚಿತ್ರ ಲವ್ ಮಾಡಿ ನೋಡು. ಈ ಚಿತ್ರವು 1989ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಹತ್ತನೆಯ ಚಿತ್ರ ಹೃದಯ ಗೀತೆ. ಈ ಚಿತ್ರವು 1989ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 11ನೆಯ ಚಿತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಈ ಚಿತ್ರವು 1990ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 11ನೆಯ ಚಿತ್ರ ಭೈರವಿ. ಈ ಚಿತ್ರವು 1991ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 13ನೆಯ ಚಿತ್ರ ಬೊಂಬಾಟ್ ಹೆಂಡತಿ. ಈ ಚಿತ್ರವು 1992ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 14ನೆಯ ಚಿತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ. ಈ ಚಿತ್ರವು 1993ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 15ನೆಯ ಚಿತ್ರ ಚಿನ್ನಾರಿ ಮುತ್ತ. ಈ ಚಿತ್ರವು 1994ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 16ನೆಯ ಚಿತ್ರ ಗ್ರಾಮ ದೇವತೆ. ಈ ಚಿತ್ರವು 2001ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 17ನೆಯ ಚಿತ್ರ ಬುದ್ಧಿವಂತ. ಈ ಚಿತ್ರವು 2008ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಟ ಶ್ರೀಧರ್ ಅವರು ಅಭಿನಯಿಸಿರುವ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.